ಜೋಗಿ ಪ್ರೇಮ್ ಅವರ ಸಿನಿಮಾ ಬರ್ತಿದೆ ಅಂತಂದ್ರೆ ಮೊದಲಿಗೆ ಆ ಸಿನಿಮಾ ಮೇಲೆ ಕುತೂಹಲ ಹುಟ್ಟೋದೆ ಸಿನಿಮಾದ ಹಾಡುಗಳ ಬಗ್ಗೆ. ಸೊ ಈಗ ಕೆಡಿ ಸಿನಿಮಾದ ಹಾಡು ಬಿಡುಗಡೆಗೆ ಇನ್ನು ಗಂಟೆಗಳಷ್ಟೇ ಬಾಕಿ ಇದೆ. ಸೊ ಈ ಸಿನಿಮಾದ ಸಾಂಗಿಗೆ ಸಾಹಿತ್ಯ ಬರೆದಂತ ಮಂಜುನಾಥ್ ಅವ್ರು ನಮ್ಮ ಜೊತೆಗಿದ್ದಾರೆ. ಈ ಸಾಂಗ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅವ್ರ ಕಡೆಯಿಂದ ತಗೊಳ್ಳೋಣ. ಮಂಜು ಅವರೇ ನಮಸ್ತೆ. ಈ ಹಿಂದಿನ ಏಕಲವ್ಯದಲ್ಲಿ ನೀವು ಬರೆದಂತ ಎದೆ ಬಡಿತ ಜೋರಾಗಿದ್ದ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗ ಮತ್ತೊಂದು ಹಿಟ್ ಸಾಂಗ್ ಕೊಡೋದು ನಿಮ್ ಕಡೆಯಿಂದ ಬರ್ತಾ ಇರೋಂಥದ್ದು ಕೆಡಿ ಸಿನಿಮಾದ ಮೊದಲ ಸಾಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಮತ್ತೆ ಹೇಗಿದೆ ಅಂತ ಸಾಂಗ್? ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ನಾಳೆ ರಿಲೀಸ್ ಆಗ್ತಿದೆ, ನೀವೇ ಕೇಳ್ತೀರಾ. ತುಂಬ ಚೆನ್ನಾಗಿ ಬಂದಿದೆ. ವಿಜುವಲ್ಲು ಅಷ್ಟೇ, ಕೊರಿಯೋಗ್ರಫಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಅಷ್ಟೇ, ಅರ್ಜುನ್ ಜನ್ಯ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಬಟ್ ಏನಂದರೆ ಆ ಸಿಚುವೇಶನ್ ಸಾಂಗ್ಗೆ ಏನೇನು ಕಂಟೆಂಟ್ ಬೇಕು ಅನ್ನೋದನ್ನ ಪ್ರೇಮ್ ಸರ್ ನಮ್ಗೆ ಹೇಳಿ ರೆಡಿ ಮಾಡಿದ್ದೀವಿ ಸರ್. ಮೊದಲೇ ಹೇಳ್ದಂಗೆ ಪ್ರೇಮ್ ಸರ್ ಸಿನಿಮಾ ಅಂತಂದ್ರೆ ಹಾಡುಗಳಿಗೆ ಒಂದು ತೂಕ ಜಾಸ್ತಿನೇ ಇರುತ್ತೆ. ಸೊ ಬರವಣಿಗೆ ವಿಷಯ ಬಂದಾಗ ಅವ್ರಿಗೆ ತೃಪ್ತಿ ಕೊಡೋ ತರ ಬರೆಯೋದು ಬಹಳ ಕಷ್ಟ. ಸೊ ಹೇಗಿತ್ತು ಬರವಣಿಗೆ ಟೈಮಲ್ಲಿ ಸಾಹಿತಿ ಬರೆದು ಅವ್ರನ್ನ ಒಪ್ಸುವಂಥದ್ದು? ಅವ್ರ ಹತ್ರ ಸಾಹಿತ್ಯ ಬರೆಯೋದು ಅಂದ್ರೆ ತುಂಬಾ ಕಷ್ಟ ಏನಂತ ಅನ್ಸಲ್ಲ. ಯಾಕೆಂದ್ರೆ ಅವರು ಒಬ್ಬ ಸಾಹಿತ್ಯ ಆಗಿರೋದ್ರಿಂದ ನಾವು ಸಣ್ಣ ಪುಟ್ಟ ಕರೆಕ್ಷನ್ ಮಾಡ್ತಾ ಸಾಂಗ್ ಕಂಪ್ಲೀಟ್ ಆಗ್ಬಿಡುತ್ತೆ, ಅಂದ್ರೆ ಬೇಗ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಪ್ರೇಮ್ ಸರ್ ಹತ್ರ ಕೆಲಸ ಮಾಡೋದು ಈಸಿ. ಸಾಹಿತ್ಯ ಅಂದ್ರೆ ಅವರು ಒಬ್ಬ ಸಾಹಿತ್ಯ ಆಗಿರೋದ್ರಿಂದ ಸುಮಾರು ಸಾಂಗ್ಗಳು ಬರ್ದಿದ್ದಾರೆ. ಅವ್ರಿಗೂ ತುಂಬಾ ನಾಲೆಡ್ಜ್ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ಅಂದ್ರೆ ಕುತ್ಕೊಂಡಾಗ ಬೇಗ ಕರೆಕ್ಷನ್ ಡಿಸ್ಕಷನ್ ಮಾಡ್ಕೊಂಡೆ ಕರೆಕ್ಷನ್ ಮಾಡ್ಕೊಂಡೆ ಬರ್ಬಿಡ್ತೀವಿ. ಈ ಸಾಂಗ್ಗೆ ಧ್ರುವ ಅವರ ಇಂಟ್ರೊಡಕ್ಷನ್ ಸಾಂಗ್ ಆಗಿರುತ್ತೆ ಅಂತ? ಇಲ್ಲ, ಬೇರೆ ಇದೆ ಹಂಗಿಲ್ಲ ಸರ್ಪ್ರೈಸ್. ಅದನ್ನ ನೀವು ಥಿಯೇಟರ್ಲ್ಲೇ ನೋಡ್ಬೇಕು ಅದನ್ನೆಲ್ಲ ನೀವು. ವಿಲನ್ ಒಂದು ಸೂಪರ್ ಹಿಟ್ ಜೋಡಿ ಅಗೇನ್ ಕಾಂಬಿನೇಷನ್ ಬರ್ತಾ ಇರುವಂಥದ್ದು ಟಿಕ್ ಟಿಕ್ ಸಾಂಗ್ ಅಲ್ಲಿ ಜನ್ಯ ಅವ್ರದ್ದು ಮತ್ತೆ ಕೈಲಾಶ್ ಕೆರ್ ಅವ್ರದ್ದು ಪ್ರೇಮ್ಸ್ ಅವ್ರದ್ದು ಈ ಕಾಂಬಿನೇಷನ್ ಇತ್ತು. ಸೊ ಈ ಸಾಂಗ್ ಅಲ್ಲೂ ಕೂಡ ಕಾಣಿಸ್ಕೊತಾ ಇದ್ದಾರೆ. ಹೌದು, ಮತ್ತೆ ಆ ಸಾಂಗ್ ಏನ್ ಮ್ಯಾಜಿಕ್ ಮಾಡಿತ್ತು ಈ ಸಾಂಗು ಸೇಮ್ ಅದೇ ತರ ಮ್ಯಾಜಿಕ್ ಮಾಡುತ್ತೆ. ಅದಕ್ಕಿಂತ ದೊಡ್ಡ ಲೆವೆಲ್ ಮಾಡುತ್ತೆ. ಗುರುವೇ ನೀನ್ ಆಟ ಬಲ್ಲವ್ರು ಯಾರು ಬಿಟ್ಟಂತ ಪ್ರೋಮೋದಲ್ಲೇ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಪ್ರೇಮ್ ಅವರ ಸಿನಿಮಾಗಳಲ್ಲಿ ಅಂತಂದ್ರೆ ಫೋಕ್ ಮತ್ತೆ ಜಾನಪದನ ಎಲ್ಲೂ ಬಿಟ್ಕೊಡಲ್ಲ, ನಮ್ತನ ಅನ್ನೋದು. ಸೊ ಈ ಸಾಂಗ್ ಉದ್ದಕ್ಕೂ ಇರುತ್ತಾ ಈ ತರದ್ದು ಸಾಲ್ಗಳು? ಹೌದು, ನಿಮ್ಮ ಆ ಸಾಂಗ್ ಕೇಳ್ತಾ ಅನ್ಸುತ್ತೆ ಆ ಸಾಂಗ್ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ನಮ್ಮ ಸಾಂಗ್ ಇದು, ನಮ್ಮ ಮಣ್ಣಿನ ಸಾಂಗು, ನಮ್ ನೆಲದ ಸಾಂಗ್ ಇದು ಅಂತ ಅನ್ಸ್ಬಿಡುತ್ತೆ ಪ್ರತಿಯೊಬ್ರು ಕೇಳ್ಬೇಕಾದ್ರೆ. ಆ ಥರ ಇದೆ ಸಾಂಗ್. ವಿಂಟೇಜ್ ಸೋಲ್, ಮಾಡರ್ನ್ ಬೀಟ್ಸ್ ಎರಡನ್ನು ಕಾಂಬಿನೇಷನ್ ಮಾಡಿ ಸಿನಿಮಾದ ಸಾಂಗ್ ಮಾಡೋದು ಇದೆಲ್ಲ ಬಹಳ ಕಷ್ಟ. ಅದನ್ನ ಇಬ್ರು ಸೇರ್ಕೊಂಡಿದ್ದಾರೆ ಅಂತಂದ್ರೆ ಒಂದು ಅರ್ಜುನ್ ಜನ್ಯ ಅವರು ಮತ್ತೆ ಜೋಗಿ ಪ್ರೇಮ್ ಅವರು ಕಾಂಬಿನೇಷನ್ ಮಸ್ತ್ ಆಗಿರುತ್ತೆ. ಸೊ ಸಾಂಗ್ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು ಫಸ್ಟ್ ಸರಿ ಆ ಬೀಟ್ ಕೇಳಿದಾಗ? ಆ ಸಾಂಗ್ ತಕ್ಕನಂಗೆ ಲಿರಿಕ್ಸ್ ಬರೆಯೋದಾಗ್ಲಿ ಆ ಸೌಂಡ್ಸ್ ತಕ್ಕನಾಗೆ ಹೇಗಿತ್ತು ಅಂತ ಅಂದ್ಬಿಟ್ಟು ಸರ್ ಅದ್ರ ಬಗ್ಗೆ ಏನ್ ಹೇಳೋದಿಲ್ಲ. ಸಾಂಗ್ ಟ್ಯೂನ್ ಕೇಳಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ. ಅದರಿಂದ ಏನಾಯ್ತು, ಆ ಟ್ಯೂನ್ ಪ್ರತಿ ಸಲ ಕೇಳ್ತಾ ಏನೋ ತುಂಬಾ ಇಷ್ಟ ಆಗ್ಬಿಡುತ್ತೆ, ಟ್ಯೂನೇ ಇಷ್ಟ ಆಗ್ಬಿಡುತ್ತೆ. ಈಗ ವಿಂಟೇಜ್ ಸಿನಿಮಾ ಅಂತಂದ್ರೆ ಇದೊಂದು ಎರಾ ಸ್ಟಾರ್ಟ್ ಆಗಿದೆ. ಈಗಂತೂ ದೊಡ್ಡ ಬಜೆಟ್ ಸಿನಿಮಾಗಳಾಗಲಿ ಅಥವಾ ಈಗ ಬರ್ತಿರೋಂಥ ಒಂದಷ್ಟು ಸಿನಿಮಾಗಳಲ್ಲಿ ಈ ತರದ ಒಂದು ಫಿಕ್ಷನಲ್ ಸ್ಟೋರಿಗಳು ಮಾಡ್ಕೊಂಡು ಹೋಗುತ್ತೆ. ಸೊ ಕೆಡಿ ಸಿನಿಮಾದ ಕತೆ ಯಾವ ಮಟ್ಟಿಗೆ ಜನರನ್ನ ಹಿಡಿದು ಕೂರಿಸ್ಬೋದು ಅಂತ ಅನ್ಸುತ್ತೆ? ಕೆಡಿ ಸಿನಿಮಾ ನೋಡ್ತಾ ಜನ ಕನೆಕ್ಟ್ ಆಗ್ಬಿಡ್ತಾರೆ ಕ್ಯಾರೆಕ್ಟರ್ಗೆ. ಇದು ನಮ್ಮ ಮನೆ ಹುಡುಗನೇ ಅವನು, ನನ್ನ ತಮ್ಮನ ಅಣ್ಣನೋ, ಆ ಥರ ಕನೆಕ್ಟ್ ಆಗ್ಬಿಡ್ತಾರೆ ಕ್ಯಾರೆಕ್ಟರ್ಗೆ. ಅಂದ್ರೆ ಇದು 70s ಅಲ್ಲಿ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಕತೆ. ಬಟ್ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಪ್ಲೇ ಮಾಡಿದ್ವಿ ಇದನ್ನ. ಪ್ರತಿಯೊಬ್ಬನಿಗೂ ಕನೆಕ್ಟ್ ಆಗೋ ಥರ ಕತೆ. ಲಾಂಗ್ಗೂ ಶಿವಣ್ಣಗೂ, ಲಾಂಗೋಗೂ ಪ್ರೇಮ್ ಸರ್ಗೂ ಎಲ್ಲೋ ಒಂದು ನಂಟು. ಅವ್ರು ಲಾಂಗ್ ಹಿಡಿದು ಬರ್ತಾ ಇದ್ದಾರೆ, ಯಾರೋ ಒಂದು ಪಾತ್ರ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ಅದು ಇತಿಹಾಸ ಬರೋದು ಗ್ಯಾರಂಟಿ. ಸೊ ಈ ಪಾತ್ರ ಕಾಳಿದಾಸನ್ ಪಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತಾ? ಲಾಂಗ್ ಹಿಡ್ಕೊ ಬರ್ತಾ ಇದ್ದಾರೆ. ಆ ವಿಂಟೇಜ್ ಡ್ರಾಮಾ ಏನಿರುತ್ತೆ, ವಿಂಟೇಜ್ ರೌಡಿಸಮ್, ಗ್ಯಾಂಗ್ಸ್ಟರಿಸಮ್ ಯಾವ ತರ ಇರುತ್ತೆ? 100% ತುಂಬಾ ಚೆನ್ನಾಗಿ ಮಾಡಿದೀವಿ. ಜನ ಹೇಳ್ಬೇಕು, ಅದನ್ನ ಜನ ನೋಡಿ ಅದನ್ನ ಹೇಳ್ಬೇಕು. ಯಾವ್ದು ಸ್ಪೆಷಲ್ ಅಂದ್ರೆ ಕನ್ನಡದಲ್ಲಿ ನೀವು ಸಾಹಿತ್ಯ ಬರ್ದಿದ್ರೆ ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಎಲ್ಲ ಗ್ರಾಮಿ ಅವಾರ್ಡ್ಸ್ ಆಗಲಿ ಅಥವಾ ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡ ಒಂದಷ್ಟು ಲಿರಿಕ್ಸ್ ರೈಟರ್ ಆಗಲಿ ಎಲ್ಲರೂ ಕೂಡ ಸಾತಾಗಿ ನಿಂತಿರುವಂಥದ್ದು. ನಿಮ್ಮ ಸಾಲ ಲಿರಿಕ್ಸ್ ಅವ್ರದ್ದು ಒಂದು ಸಾಥ್ ಸರ್. ಅದ್ರ ಬಗ್ಗೆ ನಾನು ಅವ್ರು ದೊಡ್ಡವರು, ಅವರೆಲ್ಲ ದೊಡ್ಡವರು. ನಂದು ಈಗ 2ನೇ ಸಾಂಗ್ ಇದು. ನಾನೇನ್ ಹೇಳಿ ಅವ್ರ ಬಗ್ಗೆ? ಅಂದ್ರೆ ಅವರು ದೊಡ್ಡ ದೊಡ್ಡ ಲಿರಿಕ್ರೇಟರ್ಗಳು. ನಮ್ಗೊಂದು ಈ ತರ ಒಂದು ಅವಕಾಶ ಕೊಟ್ಟು, ಈ ಸರ ಒಂದು ಸಿನಿಮಾ ಅವಕಾಶ ಸಿಗದೆ ನಮ್ಗೆ ದೊಡ್ಡ ವಿಚಾರ. ಅದ್ರಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಅದನ್ನೊಂದು ತಕ್ಕಮಟ್ಟಿಗೆ ಮಾಡಿದೀವಿ ಅಂತ ಅನ್ಸುತ್ತೆ. ರೆಕಾರ್ಡಿಂಗ್ ಟೈಮಲ್ಲಿ ಏನಾದ್ರು ನೀವಿದ್ರ? ಕೈಲಾಶ್ ಕೆರ್ ಅವ್ರ ಫೋರ್ಸ್ ಇಲ್ಲ, ಸಾಂಗ್ ರೆಕಾರ್ಡಿಂಗ್ ಇಲ್ಲ, ನಾನು ಹೋಗಿಲ್ಲ. ಅದೆಲ್ಲ ಪ್ರೇಮ್ ಸರ್, ಅರ್ಜುನ್ ಸರ್ ಇಬ್ರು ಮಾಡಿದ್ರು. ನಿಮ್ಮ ಲಿರಿಕ್ಸ್ ಅವ್ರ ದನಿಯಲ್ಲಿ ಕೇಳಿಸ್ಕೊಂಡ ಹೇಗಿರ್ತದೆ ಅಂತ ಆ ಟೈಮಲ್ಲಿ ತುಂಬಾ ಖುಷಿ ಆಯ್ತು. ಅದಕ್ಕಿಂತ ಬೇರೆ ಖುಷಿ ಇನ್ನೊಂದೇನಿದೆ ಹೇಳಿ? ನಾವು ಬರ್ದಿರೋ ಸಾಹಿತ್ಯನ ಅದ್ರ ದೊಡ್ಡ ದೊಡ್ಡ ಸಿಂಗರ್ಗಳು ಆಡ್ತಾರೆ ಅಂತಂದಾಗ ಅದಕ್ಕಿಂತ ಖುಷಿ ಇನ್ನೇನಾಗುತ್ತೆ ಹೇಳಿ? ಅದು ಖುಷಿ ಬಿಟ್ರೆ ಬೇರೆ ಇನ್ನೇನು. ಧ್ರುವ ಅವರ ಮಾಸಿಸಮ್ ಕಂಟಿನ್ಯೂ ಆಗುತ್ತಾ? 100% ಆಗುತ್ತೆ. 100% ಬೇರೆ ಲೆವೆಲ್ಗಿದೆ ಇದು. ಸಿನಿಮಾ ನೋಡಿದ್ಮೇಲೆ ಅದು ಬೇರೆ ತರನೇ ಇರುತ್ತೆ ಅದು. ಸಾಹಿತ್ಯ ಬರೋದ್ರ ಜೊತೆಗೆ ಇಡೀ ಡೈರೆಕ್ಷನ್ ಟೀಮಲ್ಲಿ ನೀವು ಕೂಡ ಒಬ್ರು. ಸೊ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಹಳೆ ಬೆಂಗಳೂರನ್ನ ಸೃಷ್ಟಿ ಮಾಡೋದು ಸಾಮಾನ್ಯದ ಮಾತಲ್ಲ. ಸೊ ಒಂದಷ್ಟು ವಿಸುವಲ್ ನಾವು ನೋಡಿದ್ವಿ, ಸೆಟ್ ವಿಸಿಟ್ ಕೊಟ್ಟಾಗ ಈ ತರದೊಂದು ಬೆಂಗಳೂರು
ನಾವು ಟೌನಲ್ಲಿ ಇದ್ವು ಅಥವಾ ಬೇರೆ ಸೆಟಲ್ ಇದ್ವು ಅನ್ನೋ ತರ ಕನ್ಫ್ಯೂಸ್ ಆಗ್ಬೇಕು. ಆ ಮಟ್ಟಿಗೆ ರಿಯಾಲಿಟಿಯಾಗಿ ಅದನ್ನ ನೈಸರ್ಗಿಕವಾಗಿ ಕಟ್ಕೊಟ್ಟಿದ್ರು ಅದನ್ನ. ಹೌದು, ನಾವು ಫಸ್ಟು ಡಿಸ್ಕಷನ್ ಲೆವೆಲಲ್ಲೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಮೋಹನ್ ಬಿಕೆರೆ ಸರ್, ಆರ್ಟ್ ಡೈರೆಕ್ಟರು, ಅವರೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಥರದೊಂದು ಬ್ಯಾಕ್ಗ್ರೌಂಡ್ ನಡೆಯುತ್ತೆ ಕತೆ, ಇದು 70s ಬ್ಯಾಕ್ಗ್ರೌಂಡ್ ನಡೀತದೆ ಅಂತಂದಾಗ ಅವಾಗೇನು ಬೆಂಗಳೂರಲ್ಲಿ ಏನೇನಿತ್ತು ಮೇಜರು, ಮಾರ್ಕೆಟು, ಟೌನ್ ಹಾಲು ಏನೇನಿದೆ ಬೆಂಗಳೂರು, ಅದನ್ನೆಲ್ಲ ಅವ್ರು ರಿಯಲಿಸ್ಟಿಕ್ ಆಗಿ ಅದೇನು ಒರಿಜಿನಲ್ ಸೈಜ್ ಇದೆ ಅದೇ ಸೈಜಲ್ಲಿ ಸೆಟ್ ಹಾಕಿ ಅದನ್ನೆಲ್ಲ ಅಲ್ಲೇ ಯಾವ ಥರ ರಿಯಲಿಸ್ಟಿಕ್ ಅಂದರೆ ಒರಿಜಿನಲ್ ಲೊಕೇಶನ್ ಶೂಟ್ ಮಾಡೋರು ಯಾವ ಥರ ಫೀಲ್ ಬರ್ತಿತ್ತು ಆ ಥರ ಮಾಡಿದ್ವಿ. ಪ್ರತಿಯೊಬ್ಬರು ಸಿನಿಮಾ ನೋಡೋದವನಿಗೆ ಬೆಂಗಳೂರು ಹಿಂಗಿತ್ತಲ್ಲಪ್ಪ, ಕರೆಕ್ಟು ಬೆಂಗಳೂರು ಹಿಂಗೆ ಇತ್ತು ಅಂತ ಅನ್ನಿಸ್ಬೇಕು. ಅಲ್ಲಿ ಬೆಂಗಳೂರು ನೋಡದೇ ಇದ್ರು ನೋಡಿದ್ರು ಬೆಂಗಳೂರು ಹಿಂಗಿತ್ತಾ ಅಂತ ಅನ್ನಿಸ್ಬೇಕು. ಒಟ್ನಲ್ಲಿ ರಿಯಲಿಸ್ಟಿಕ್ ಆಗಿ ಫೀಲ್ ಬಂದೇ ಬರುತ್ತೆ 100%. ಪ್ರೇಮ್ ಸರ್ ಡೈರೆಕ್ಷನ್, ಯಾಕಂದ್ರೆ ಎಷ್ಟೋ ಜನ ಡೈರೆಕ್ಟರ್ಸ್ಗಳು ಬಂದು ಒಂದಷ್ಟು ವರ್ಕ್ ಆಗೋ ದಿನ ವರ್ಷಗಳು ಇರ್ತಾರೆ, ಆ ನಂತರದಲ್ಲಿ ರಿಮೇಕು ಇನ್ನೊಂದು ಮತ್ತೆ ಮಾಡ್ಕೋರು. ಬಟ್ ಸೊಮೇಕ್ ಅನ್ನೋದು ಪ್ರೇಮ್ ಸರ್ ಇನ್ನೂ ಬಿಟ್ಕೊಟ್ಟಿಲ್ಲ. ಅದನ್ನ ನಾನು ಏನೇ ಮಾಡ್ರು ನನ್ನ ಕ್ರಿಯೇಟಿವಿಟಿ ಇರಬೇಕು ಅನ್ನೋ ಥರದ ಇರುತ್ತೆ. ಸೊ ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡುವಂಥ ಅನುಭವ ತುಂಬ ಚೆನ್ನಾಗಿರುತ್ತೆ ಸರ್ ಅವ್ರ ಡೈರೆಕ್ಷನಲ್ಲಿ. ಅಂತಂದರೆ ನಾನು ಜೋಕಾಯಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ಡೈರೆಕ್ಷನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇದು ಅಂತಂದರೆ ಇದು ಅಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಬಂದಿದ್ದಾವೆ, ಬಟ್ ಇದು ಅದು ಎಲ್ಲರಿಗಿಂತ ದೊಡ್ಡ ಸಿನಿಮಾ ಅಂತ ಅನ್ಬೋದಿದ್ದ. ಅಂದರೆ ಅಷ್ಟು ದೊಡ್ಡ ಸೆಟ್ಗಳು, ಅಷ್ಟು ಆರ್ಟಿಸ್ಟ್ಗಳು, ಸಂಜಯ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ರವಿ ಸರ್, ರಮೇಶ್ ಸರ್, ಧ್ರುವ ಅವರು, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಅಷ್ಟು ದೊಡ್ಡ ಸೆಟ್ಟು, ಅಷ್ಟು ಸ್ಟಾರ್ಕೆಸ್ಟು, ಅದೆಲ್ಲ ಒಂಥರ ತುಂಬ ಶೂಟಿಂಗ್ ಸ್ಪಾಟ್, ಅದು ತುಂಬ ಕೆಲಸ ಮಾಡೋಕೆ ತುಂಬ ಖುಷಿ ಕೊಡ್ತದೆಲ್ಲ. ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಜೊತೆ ಕೆಲಸ ಮಾಡ್ತೀವಿ ನಾವು ಅಂತ, ಬಟ್ ಅದನ್ನೆಲ್ಲ ಒಂದು ತುಂಬ ಖುಷಿ ಆಯ್ತದೆ ಅದೆಲ್ಲ ನೆನೆಸ್ಕೊಂಡು. ನಾಳಿನ ಮೇಜರ್ ಅಪ್ಡೇಟ್ ಅಂತಂದ್ರೆ ಅಜಯ್ ದೇವಗನ್ ಅವರು ಈ ಸಾಂಗ್ ಲಾಂಚ್ ಮಾಡ್ತಾ ಇರೋದು. ಹೌದು, ತುಂಬ ಖುಷಿ ಆಯ್ತು. ಅವರೆಲ್ಲ ನಾವು ಸಿನಿಮಾಗಳು ನೋಡ್ತಿದ್ದು, ಅವ್ರನ್ನ ಡೈರೆಕ್ಟ್ ನೋಡ್ತೀವಿ ಅಂತ ಅನ್ಕೊಂಡಿಲ್ಲ. ನಾನು ಇನ್ನೂ ಡೈರೆಕ್ಟಾಗಿ ನೋಡಿಲ್ಲ ಅವ್ರನ್ನ, ಬಟ್ ಅವರು ನಮ್ಮ ಸಾಂಗ್ಗಳನ್ನ ರಿಲೀಸ್ ಮಾಡ್ತಾರೆ, ನಮ್ಮ ಸಿನಿಮಾ ಸಾಂಗ್ ಎಲ್ಲ ಅಂತಂದ್ರೆ ತುಂಬ ಖುಷಿ ಆಗ್ತಿದೆ ಸರ್. ಸಾಂಗ್ನ ಒಂದೆರಡು ಲೈನ್ ಹೇಳ್ಬೋದಾ ಅಂತ ಲಿರಿಕ್ಸ್? ಅಲ್ಲ, ಅಂತ ದೊಡ್ಡ ದೊಡ್ಡ ಸಿಂಗರ್ಗಳು ಆಡಿದೆ ಸರ್, ನನ್ನ ಬಾಯಲ್ಲಿ ಏನು ಕೇಳ್ತಾರೆ ಸರ್? ಅಲ್ಲ, ನಿಮ್ಮ ಸಾಹಿತ್ಯದ ಒಂದೆರಡು ಲೈನ್ ಹೇಳೋದು ಸರ್. ಥ್ಯಾಂಕ್ ಯು ಮಂಜುನಾಥ್, ಆಲ್ ದಿ ಬೆಸ್ಟ್, ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.